ಅದರ ಜೊತೆಯಲ್ಲಿ ಕಾವೇರಿ ನೀರು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಭೆ ಇದೆ. ಜೂನ್ ಜುಲೈ ಕೋಟಾದ ನೀರಿಗೆ ಬೇಡಿಕೆಯನ್ನ ಇಡಲಾಗ್ತಾ ಇದೆ. ಸಿಡಬ್ಲ್ಯೂಆರ್ಸಿ ಮುಂದೆ ಇವತ್ತು ತಮಿಳುನಾಡು ತನ್ನ ಬೇಡಿಕೆಯನ್ನ ಇಡುತ್ತೆ. ಜೂನ್ ಜುಲೈನಲ್ಲಿ 40 ಟಿಎಂಸಿ ನೀರನ್ನ ಬಿಡಬೇಕಾಗಿತ್ತು. ನಿಗದಿತ ಪ್ರಮಾಣದಲ್ಲಿ ನೀರು ಬಿಡುಗಡೆ ಆಗಿಲ್ಲ. ಮಳೆ ಕೊರತೆ ಹಿನ್ನೆಲೆ ನೀರು ಬಿಡೋದಕ್ಕೆ ಸಾಧ್ಯ ಆಗಿಲ್ಲ. ಸಿಡಬ್ಲ್ಯೂಎಂಎ 4.5 ಟಿಎಂಸಿ ನೀರನ್ನ ಈಗಾಗಲೇ ಹರಿಸಲಾಗಿದೆ ಅನ್ನುವಂತ ಮಾಹಿತಿ. ಒಂದು, ತಮಿಳುನಾಡು ಸರ್ಕಾರ ಈಗ ಅರ್ಜಿಯನ್ನ ಸಲ್ಲಿಕೆ ಮಾಡಿದೆ. ಕಾವೇರಿ ನೀರು ನಿಯಂತ್ರಣ ಸಮಿತಿ ನೀಡಿದ್ದಂತ ಆದೇಶ, ಆ ಆದೇಶವನ್ನು ಜಾರಿಗೊಳಿಸೋದಕ್ಕೆ ಕರ್ನಾಟಕ ಸರ್ಕಾರಕ್ಕೆ ನಿರ್ದೇಶನವನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ತಮಿಳುನಾಡು ಸರ್ಕಾರ ಅರ್ಜಿಯನ್ನ ಸಲ್ಲಿಕೆ ಮಾಡಿರೋದು. ಅದು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಮ್ಮತಿ ಕೂಡ ಸಿಕ್ಕಿರೋದು. ಅದರ ಬಗ್ಗೆ ವಿಚಾರಣೆ ನಡೆಸ್ತೀವಿ ಅಂತ ಹೇಳಿದೆ. 2 ದಿನದ ನಂತರದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಕೂಡ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚರಣ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚರಣ್, ಈಗಾಗಲೇ ಮಳೆ ಕೊರತೆ ಒಂದು ಕಡೆ, ಅದರ ಜೊತೆಯಲ್ಲಿ ಬರಗಾಲದ ಸನ್ನಿವೇಶದಲ್ಲೂ ಕೂಡ ಮಳೆ ಆದಂತಹ ಸಂದರ್ಭದಲ್ಲಿ ಈಗ ನೀರನ್ನ ಹರಿಸಿದೆ ಅನ್ನುವಂಥದ್ದು ಕರ್ನಾಟಕದ ವಾದ. ಅದರ ಜೊತೆಯಲ್ಲಿ ನೀರು ಹರಿಸಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ತಮಿಳುನಾಡು ಕೂಡ ಈಗ ಮತ್ತೆ ಖ್ಯಾತಿಯನ್ನ ತೆಗಿತಾ ಇದೆ. ಡೀಟೇಲ್ಸ್ ಏನಿದೆ, ಈಗ ನಾಡಿದ್ದು ಮತ್ತೊಂದು ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾ ಇರೋದ್ರಿಂದ ಅಲ್ಲೂ ವಿಚಾರಣೆ ನಡೀತಾ ಇದೆ. ಇವತ್ತು ಕೂಡ ಬಹಳ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಸಭೆ ಇದೆ. ಏನೇನು ಆಗಬಹುದು, ಕರ್ನಾಟಕದ ವಾದ ಏನು, ಡೀಟೇಲ್ಸ್ ಏನಿದೆ? ಪ್ರಮುಖವಾಗಿ ಜುಲೈ 30ನೇ ತಾರೀಕು ಸಿಡಬ್ಲ್ಯೂಎಂಎ ಕರ್ನಾಟಕಕ್ಕೆ ಒಂದು ಆದೇಶವನ್ನ ಹೊರಡಿಸುತ್ತೆ. ಕರ್ನಾಟಕ ರಾಜ್ಯದಿಂದ ತಮಿಳುನಾಡಿಗೆ ಸುಮಾರು 4 ಟಿಎಂಸಿ ನೀರು ಅಂತ ಹೇಳಿದ್ರೆ ಪ್ರತಿದಿನ 3500 ಕ್ಯೂಸೆಕ್ನಷ್ಟು ನೀರನ್ನ ಹರಿಸಬೇಕು ಅನ್ನುವಂತ ಆದೇಶವನ್ನ ಹೊರಡಿಸುತ್ತೆ. ಇದೀಗ ಆ ಒಂದು ಆದೇಶ ಆದ ಬಳಿಕ ರಾಜ್ಯದಲ್ಲಿ ಒಂದಿಷ್ಟು ಗೊಂದಲಗಳು ಕೂಡ ನಿರ್ಮಾಣ ಆಗುತ್ತೆ. ಕರ್ನಾಟಕ ಬಂದ್ಗೆ ಕರೆಯನ್ನ ಕೂಡ ಕೊಡಲಾಗುತ್ತೆ. ಬರಗಾಲದ ಸಂದರ್ಭ ಕೂಡ ಆ ಒಂದು ಸಂದರ್ಭದಲ್ಲಿ ಎದುರಾಗಿರುತ್ತೆ. ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ರಾಜ್ಯದಲ್ಲಿ ಉತ್ತಮ ಮಳೆ ಆಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಒಂದಿಷ್ಟು ಜಲಾಶಯಗಳು ಕೂಡ ತುಂಬುತ್ತಾ ಇದೆ. ಸರಾಗವಾಗಿ ನೀರು ಎಂದಿನಂತೆ ತಮಿಳುನಾಡಿಗೆ ಹರಿದು ಹೋಗುವಂತದ್ದು ಕೂಡ ಆಗ್ತಾ ಇದೆ. ಹೀಗಿರುವಾಗ ಇದೀಗ ಮತ್ತೆ ತಮಿಳುನಾಡು ಕರ್ನಾಟಕದ ವಿರುದ್ಧ ಸುಪ್ರೀಂ ಕೋರ್ಟ್ ನ ಮೊರೆ ಹೋಗಿರುವಂತದ್ದು. ಪ್ರಮುಖವಾಗಿ ಆಗಸ್ಟ್ 13ನೇ ತಾರೀಕು ತುರ್ತು ಒಂದು ವಾದ ವಿವಾದವನ್ನ ಮಾಡಿಸೋದಕ್ಕೆ ಅರ್ಜಿಯನ್ನ ಕೂಡ ಹಾಕಿರುವಂತದ್ದು. ಆಗಸ್ಟ್ 13ನೇ ತಾರೀಕು ಈ ಒಂದು ಅರ್ಜಿಯ ವಿಚಾರಣೆ ಕೂಡ ನಡೆಯುತ್ತೆ. ಪ್ರಮುಖವಾಗಿ ಇದೀಗ ತಮಿಳುನಾಡಿನ ವಾದ ಆಗ್ತಾ ಇರುವಂತದ್ದು ಏನಪ್ಪಾ ಅಂತ ಹೇಳಿದ್ರೆ, ಈ ಹಿಂದೆ ಜೂನ್ ಮತ್ತೆ ಜುಲೈ ತಿಂಗಳಲ್ಲಿ ಒಂದು ಹಂಚಿಕೆಯನ್ನ, ನೀರು ಹಂಚಿಕೆ ಏನಿದೆ, ಈ ಒಂದು ನೀರು ಹಂಚಿಕೆಯಲ್ಲಿ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ನಮಗೆ ನೀರನ್ನ ಬಿಡಲಾಗಿಲ್ಲ. ಟ್ರಿಬ್ಯುನಲ್ ನಲ್ಲಿ ಏನು ನಮಗೆ ನೀರನ್ನ ಬಿಡಬೇಕಾಗಿತ್ತು, ಆ ಒಂದು ನೀರನ್ನ ಬಿಡುವಲ್ಲಿ ಕರ್ನಾಟಕ ವಿಫಲ ಆಗ್ತಾ ಇದೆ. ಅದರ ಜೊತೆಗೆ ಏನು ಸಿಡಬ್ಲ್ಯೂಎಂಎ ಆದೇಶ ಆದ ಬಳಿಕವೂ ಕೂಡ ನಮಗೆ ನೀರನ್ನ ಹರಿಸಲಿಲ್ಲ ಅನ್ನುವಂತ ಒಂದು ಒತ್ತಾಯದ ಮೇರೆಗೆ ಅದನ್ನ ಹರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಹಾಕುವಂತ ಕೆಲಸವನ್ನ ಮಾಡಿರುವಂತದ್ದು. ಈ ಮಧ್ಯದಲ್ಲಿ ಇದೀಗ ಸಿಡಬ್ಲ್ಯೂಎಂಎ ಮತ್ತೆ ಸಿಡಬ್ಲ್ಯೂಆರ್ಸಿ ಸಭೆಯನ್ನ ನಡೆಸಲಿಕ್ಕೆ ಕೂಡ ಸಿದ್ಧತೆಯನ್ನ ಮಾಡ್ತಾ ಇದೆ. ಇವತ್ತು ಮಹತ್ವದ ಸಭೆಯನ್ನ ಕೂಡ ನಡೆಸಲಿಕ್ಕಿರುವಂತದ್ದು. ಈ ಒಂದು ವಿಚಾರದಲ್ಲಿ ಕೂಡ ಆಗಸ್ಟ್, ಅದರ ಜೊತೆಗೆ ಜೂನ್, ಜುಲೈ, ಆಗಸ್ಟ್ 3 ತಿಂಗಳೇನಿದೆ ಅದರಲ್ಲಿ ಪ್ರಮುಖವಾಗಿ ಟ್ರಿಬ್ಯುನಲ್ ನಲ್ಲಿ ಹಂಚಿಕೆಯಾದಂತಹ ಎಷ್ಟು ಟಿಎಂಸಿ ನೀರಿದೆ ಅಷ್ಟು ಟಿಎಂಸಿ ನೀರನ್ನ ನಮಗೆ ಬಿಡಬೇಕು ಅನ್ನುವಂತ ಒತ್ತಾಯವನ್ನ ತಮಿಳುನಾಡು ಇವತ್ತಿನ ಸಭೆಯಲ್ಲಿ ಕೂಡ ಮಾಡಲಿಕ್ಕಿರುವಂತದ್ದು. ಆದ್ರೆ ಇವತ್ತು ತಮಿಳುನಾಡು ಸರ್ಕಾರಕ್ಕೆ, ಅದರ ಜೊತೆಗೆ ಸಿಡಬ್ಲ್ಯೂಎಂಎ ಮತ್ತೆ ಸಿಡಬ್ಲ್ಯೂಆರ್ಸಿಗೆ ಕರ್ನಾಟಕದ ವಾದ ಏನಪ್ಪಾ ಅಂತ ಹೇಳಿದ್ರೆ, ಅದನ್ನ ಮನವೊಲಿಸುವಂತದ್ದು ಮತ್ತೆ ಯಾವ ರೀತಿಯಾದಂತಹ ಸಮಸ್ಯೆಯನ್ನ ಕರ್ನಾಟಕ ರಾಜ್ಯ ಸರ್ಕಾರ ಎದುರಿಸ್ತಾ ಇದೆ, ರಾಜ್ಯ ಎದುರಿಸ್ತಾ ಇದೆ, ನೀರಿನ ಸಮಸ್ಯೆಗಳು ಆಗ್ತಾ ಇದೆ ಅನ್ನೋದನ್ನ ಕೂಡ ಗಮನದಲ್ಲಿಟ್ಟುಕೊಂಡು ಅದನ್ನ ವಾದ ಮಾಡಲಿಕ್ಕೆ ಕರ್ನಾಟಕ ಕೂಡ ಸಿದ್ಧತೆ ಮಾಡಿಕೊಂಡಿರುವಂತದ್ದು. ಪ್ರಮುಖವಾಗಿ ಜೂನ್ ಮತ್ತೆ ಜುಲೈ ತಿಂಗಳನ್ನ ನೀರನ್ನ ಕೇಳಿದಂತ ಸಂದರ್ಭದಲ್ಲಿ ಜೂನ್ ಮತ್ತೆ ಜುಲೈ ತಿಂಗಳಲ್ಲಿ ಬಹುತೇಕ ರಾಜ್ಯದಲ್ಲಿ ಮಳೆ ಆಗಿರಲಿಲ್ಲ. ಅದರ ಜೊತೆಗೆ ನೀರಿನ ಸಮಸ್ಯೆ ಕೂಡ ಎದುರಾಗಿತ್ತು. ಜಲಾಶಯಗಳು ಕೂಡ ತುಂಬಿರಲಿಲ್ಲ. ಬಹುತೇಕ ನಿರೀಕ್ಷೆಯಷ್ಟು ಮಳೆ ಆಗದೇ ಇರುವಂತದ್ದು ಮತ್ತೆ ವಾಡಿಕೆಯಷ್ಟು ಮಳೆಗೆ ಆಗದೆ ಇರುವಂತದ್ರಿಂದಾಗಿ ಜಲಾಶಯಗಳು ತುಂಬದೇ ಇರುವಂತಹ ಕಾರಣಕ್ಕಾಗಿ ನೀರನ್ನ ಬಿಡೋದಕ್ಕೆ ಕೂಡ ಸಾಧ್ಯ ಆಗಿರಲಿಲ್ಲ. ಆ ಒಂದು ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತರಿಗೂ ಕೂಡ ನೀರನ್ನ ಹರಿಸೋದಿಲ್ಲ ಅನ್ನುವಂತಹ ನಿರ್ಧಾರವನ್ನ ತೆಗೆದುಕೊಂಡಿತ್ತು. ಹೀಗಾಗಿ ಈ ಒಂದು ವಿಚಾರವನ್ನ ಅಲ್ಲಿ ಸಿಡಬ್ಲ್ಯೂಎಂಎ ಮತ್ತೆ ಸಿಡಬ್ಲ್ಯೂಆರ್ಸಿಯ ಮೆಂಬರ್ಸ್ ಗಳೇನಿದ್ದಾರೆ ಅವರಿಗೆ ಮನದಟ್ಟು ಮಾಡುವಂತದ್ದು, ಅವರಿಗೆ ಶಿಫಾರಸನ್ನು ಮಾಡುವಂತಹ ಕೆಲಸವನ್ನ ಕೂಡ ಮಾಡಲಾಗುತ್ತೆ. ಅದರ ಜೊತೆಗೆ ಇದೀಗ ಆಗಸ್ಟ್ ನಲ್ಲಿ ಏನು ನೀರು ಹರಿದು ಹೋಗ್ತಾ ಇದೆ ಅದರಲ್ಲ ವಿಚಾರವಾಗಿ ಮಳೆ ಆಗ್ತಾ ಇರೋದ್ರಿಂದಾಗಿ, ಜಲಾಶಯಗಳು ತುಂಬ್ತಾ ಇರೋದ್ರಿಂದಾಗಿ ಆ ಒಂದು ಅಂಶವಾಗಿ ನೀರನ್ನ ಹರಿಸ್ತಾ ಇದ್ದೀವಿ ಅನ್ನೋದನ್ನ ಶಿಫಾರಸು ಮಾಡುವಂತದ್ದು. ಅದರ ಜೊತೆಗೆ ಪ್ರಮುಖವಾಗಿ ಇದೀಗ ಏಕಾಏಕಿಯಾಗಿ 2 ತಿಂಗಳು ಮತ್ತೆ 3 ತಿಂಗಳ ನೀರನ್ನ ಹಂಚಿಕೆಯನ್ನ ತಮಿಳುನಾಡು ಕೇಳಿದ್ರೆ ಮುಂದಿನ ಹಂತವಾಗಿ ಮಳೆ ಬಾರದೆ ಹೋದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಸಮಸ್ಯೆ ಆಗುತ್ತೆ ಅನ್ನೋದನ್ನ ಕೂಡ ಮಂಡಿಸುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಅಶ್ವಿನಿ, ರೈಟ್ ಚರಣ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.
ಕಾವೇರಿ ನದಿ ನೀರನ್ನ ಸಿಡಬ್ಲ್ಯೂಎಂಎ ಆದೇಶದಂತೆ ಹರಿಸಿಲ್ಲ ಅನ್ನುವಂಥದ್ದು ಈಗ ತಮಿಳುನಾಡಿನ ವಾದ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುರ್ತು ವಿಚಾರಣೆಯನ್ನ ನಡೆಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನ ಹಾಕಲಾಗಿದೆ. ಆ ಅರ್ಜಿಯ ವಿಚಾರಣೆ ಗುರುವಾರದಂದು ನಡೆಯುತ್ತೆ. ಏನಾಗುತ್ತೆ ಅನ್ನುವಂತಹ ಪ್ರಶ್ನೆ ಈಗ ಸದ್ಯಕ್ಕಿರುವುದು. ಕರ್ನಾಟಕಕ್ಕೆ ಪದೇ ಪದೇ ಹಿನ್ನಡೆ ಆಗ್ತಾನೆ ಇದೆ. ತಮಿಳುನಾಡು ಅರ್ಜಿ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ಈಗಾಗಲೇ ಸಮ್ಮತಿಯನ್ನು ಸೂಚಿಸಿದೆ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಇವತ್ತು ಕೂಡ ಸಭೆ ಇರೋದ್ರಿಂದ ಇವತ್ತೇನಾಗುತ್ತೆ ಅನ್ನುವಂತಹ ಪ್ರಶ್ನೆ ಈಗ ಸದ್ಯಕ್ಕೆ. ಕರ್ನಾಟಕ ತನ್ನ ವಾದವನ್ನ ಸಮರ್ಥವಾಗಿ ಮಂಡನೆ ಮಾಡುತ್ತಾ ಇವತ್ತು ಸಿಡಬ್ಲ್ಯೂಆರ್ಸಿ ಸಭೆ ಇದೆ ದೆಹಲಿಯಲ್ಲಿ. ಇಲ್ಲಿವರೆಗೂ ಹರಿಸಿದ ನೀರೆಷ್ಟು, ಅದರ ಪ್ರಮಾಣ ಎಷ್ಟು ಎಲ್ಲವನ್ನೂ ಕೂಡ ನೀಡಲಾಗುತ್ತೆ. ಪರಿಶೀಲನೆ ಮಾಡಿರುವಂತಹ ವರದಿಯನ್ನ ಕೂಡ ನೀಡಲಾಗುತ್ತೆ ಅನ್ನುವಂತಹ ಮಾಹಿತಿ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಈಗಾಗಲೇ ರಾಜ್ಯದ ಪರಿಸ್ಥಿತಿ ಗೊತ್ತೇ ಇದೆ. ಒಂದಷ್ಟು ಮಳೆ ಆಗಿರೋದ್ರಿಂದ ಈಗ ಮಳೆ ಕೊರತೆ ಕಡಿಮೆ ಆದರೂ ಕೂಡ ಮುಂದಿನ ದಿನಗಳಲ್ಲಿ ಮತ್ತೆ ನೀರು ಹರಿಸಬೇಕು ಅನ್ನುವಂಥ ವಾದ. ಅದರ ಜೊತೆಯಲ್ಲಿ ಇವತ್ತು ಸಿಡಬ್ಲ್ಯೂಆರ್ಸಿ ಸಭೆ ಏನಾಗಬಹುದು, ಕರ್ನಾಟಕದ ವಾದ ಈ ಬಾರಿ ಏನಿದೆ, ಎಷ್ಟು ನೀರನ್ನ ಹರಿಸಿದ್ದಾರೆ, ಎಲ್ಲ ಡಾಟಾ ಅಂಕಿ ಅಂಶಗಳನ್ನ ಗಮನಿಸೋದಾದ್ರೆ ಆನಂದ್. ಅಶ್ವಿನಿ, ತಮಿಳುನಾಡಿಗೆ ಕಬಿನಿ ಜಲಾಶಯದಿಂದ ನೀರು ಹೋಗ್ತಲೇ ಇದೆ. ಇವತ್ತು ಕೂಡ 11,000 ಕ್ಯೂಸೆಕ್ ನೀರು ಹೋಗ್ತಾ ಇದೆ. ಆದ್ರೂ ಕೂಡ ತಮಿಳುನಾಡು ಕಾವೇರಿ ವಿಚಾರದಲ್ಲಿ ಖ್ಯಾತಿಯನ್ನ ಮುಂದುವರಿಸಿದೆ ಅಂತೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದ್ರೆ ಪದೇ ಪದೇ ನೀರಿಗಾಗಿ ಬೇಡಿಕೆಯನ್ನ ಇಡ್ತಾ ಇರುವಂತದ್ದು. ಸದ್ಯ ಕಬಿನಿ ಜಲಾಶಯ ಭರ್ತಿಯಾಗಿರೋದ್ರಿಂದ ಮೇಲ್ಭಾಗದಲ್ಲಿ ಮಳೆ ಆದಂತೆ ನೀರನ್ನ ಬಿಡ್ಲಾಗ್ತಾ ಇದೆ. ನದಿಯಲ್ಲಿ ಹೋಗುವಂತ ನೀರು ತಮಿಳುನಾಡಿಗೆ ಹೋಗ್ತಾ ಇದೆ. ಮತ್ತೊಂದೆಡೆ ಈ 15 ದಿವಸದಲ್ಲಿ ಅಂದ್ರೆ ಏನೋ ಅದರಲ್ಲೂ ಕೂಡ ಆಗಸ್ಟ್ ನಲ್ಲಿ 7.5 TMC ಅಷ್ಟು ನೀರು ತಮಿಳುನಾಡಿಗೆ ಹೋಗಿರುವಂತದ್ದು. ಈಗಿದ್ರೂ ಕೂಡ ಮತ್ತಷ್ಟು ನೀರು ಬಿಡಬೇಕು, ಜೊತೆಗೆ ಜೂನ್ ಜುಲೈ ತಿಂಗಳ ಕೋಟ ನೀರು ಹರಿಸಬೇಕು ಅಂತ ಹೇಳಿ ಒತ್ತಡವನ್ನ ಹಾಕ್ತಾ ಇರುವಂತದ್ದು. ಇವತ್ತು CWRC ಹಾಗೂ CWMA ಸಭೆಗಳಿರುವುದರಿಂದ ಅಲ್ಲೂ ಕೂಡ ಜೂನ್ ಜುಲೈ ಕೋಟ 40 TMC ನೀರು ಕೊಡಬೇಕು, ಅದನ್ನ ಕೊಡಬೇಕು ಅಂತ ಹೇಳಿ ವಾದ ಮಾಡೋದಕ್ಕೆ ತಮಿಳುನಾಡು ಸಿದ್ಧತೆಯನ್ನ ಮಾಡ್ಕೊಂಡಿದೆ. ಮತ್ತೊಂದೆಡೆ ಈಗೇನು ಇನ್ನು ಕೂಡ KRS ಹಾಗೂ ಹೇಮಾವತಿ ಜಲಾಶಯಗಳು ಭರ್ತಿ ಆಗಿಲ್ಲ. ಹೀಗಾಗಿ ನಾವು ಇನ್ನು ಕೂಡ ರೈತರಿಗೆ ನೀರು ಕೊಡ್ತಾ ಇಲ್ಲ ಅಂತ ಹೇಳಿ ಕರ್ನಾಟಕ ಕೂಡ ವಾದ ಮಾಡೋದಕ್ಕೆ ರೆಡಿ ಆಗಿರುವಂತದ್ದು. ಅದ್ರ ಜೊತೆಗೆ ನಮ್ಮಲ್ಲಿ ಇರುವಂತಹ ನೀರು ಕುಡಿಯೋ ನೀರಿಗಾಗಿ ಇಟ್ಕೊಂಡಿದೀವಿ. ಸದ್ಯ ಉತ್ತಮ ಅಂದ್ರೆ ಮಳೆ ಆಗ್ತಾ ಇದ್ರು ಕೂಡ ನಿರೀಕ್ಷಿತ ಪ್ರಮಾಣದಲ್ಲಿ ನಮ್ಗೆ ಮಳೆ ಬೀಳ್ತಾ ಇಲ್ಲ. ಮಳೆ ಬಿದ್ರೆ ನಾವೇ ನೀರನ್ನ ಬಿಡ್ತೀವಿ. ಈಗ ಸದ್ಯಕ್ಕೆ ಏನು ಕಬಿನಿ ಜಲಾಶಯದಿಂದ ನೀರು ಬರ್ತಾ ಇದೆ. ಆದ್ರೆ ಈಗ ಮತ್ತಷ್ಟು ನೀರು ಕೇಳಿದ್ರೆ ನಾವು ಕೊಡೋದಕ್ಕೆ ಆಗಲ್ಲ ಅನ್ನುವ ವಾದನವನ್ನ ಕರ್ನಾಟಕ ಮಾಡೋದಕ್ಕೆ ರೆಡಿ ಆಗಿರುವಂತದ್ದು. ತಮಿಳುನಾಡಿಗೆ ನೀರು ಹೋಗ್ತಾ ಇದ್ರು ಕೂಡ ಆದ್ರೆ ಅದ್ರ ಖ್ಯಾತಿಯನ್ನ ಮುಂದುವರಿಸುವಂತದ್ದು. ಅಂದ್ರೆ ಒಂದ್ ಕಡೆ ಮೇಕೆದಾಟು ಅಣೆಕಟ್ಟೆ ಕಟ್ಟೋದಕ್ಕೂ ಬಿಡ್ತಾ ಇಲ್ಲ, ಮತ್ತೊಂದೆಡೆ ನೀರಿಗಾಗಿ ಪದೇ ಪದೇ ಖ್ಯಾತಿಯನ್ನ ತೆಗಿತಾ ಇರುವಂತದ್ದು. ಜೂನ್ ಜುಲೈನಲ್ಲಿ ಮಳೆನೇ ಇರಲಿಲ್ಲ, ಹಾಗಾಗಿ ನಿರೀಕ್ಷಿತ ಪ್ರಮಾಣದಲ್ಲಿ ಡ್ಯಾಮ್ಗಳಿಗೆ ನೀರು ಬರ್ತಿರ್ಲಿಲ್ಲ. ಆಗ ನೀರು ಕೊಡೋದಕ್ಕೆ ಸಾಧ್ಯನೇ ಇರಲಿಲ್ಲ. ಜೊತೆಗೆ ಕರ್ನಾಟಕಕ್ಕೆ ಕುಡಿಯೋ ನೀರಿನ ಸಮಸ್ಯೆಯೂ ಕೂಡ ಇತ್ತು. ಅದಾಗಿಯೂ ಕೂಡ ಏನು ನೀರಿಗಾಗಿ ಖ್ಯಾತಿಯನ್ನ ತೆಗೆದಿತ್ತು. ಈಗ ಒಂದ್ ಸ್ವಲ್ಪ ಅಂದ್ರೆ ಆಗಸ್ಟ್ ನಲ್ಲಿ ಸ್ವಲ್ಪ ಮಳೆ ಆಗಿದೆ, ಹಾಗಾಗಿ ಕಬಿನಿ ಜಲಾಶಯ ಸಂಪೂರ್ಣ ಭರ್ತಿ ಆಗಿದೆ. KRS ಹಾಗೂ ಹೇಮಾವತಿಗೆ ಒಂದ್ ಸ್ವಲ್ಪ ಮಟ್ಟದ ನೀರು ಬಂದಿದೆ. ಈಗ ಇಂತಹ ಪರಿಸ್ಥಿತಿಯಲ್ಲೂ ಕೂಡ ಮತ್ತಷ್ಟು ನೀರು ಬಿಡಿ ಅಂತ ಬೇಡಿಕೆ ಇಡ್ತಾ ಇರುವಂತದ್ದು. ಈ ಸಭೆಗಳಲ್ಲಿ ಅಂದ್ರೆ CWRC ಹಾಗೂ CWMA ಸಭೆಯಲ್ಲಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಆಗಿರುವಂತದ್ದು. ಅಶ್ವಿನಿ. ರೈಟ್ ಆನಂದ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.